ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನೋಡ್ರಿ, ನಮ್ಮೊಬ್ರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ್ರು, ಸರ್ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ನಮಗೆ ಮಾಹಿತಿ ನೀಡಿ ಅಂತ. ಸೊ ಅವ್ರ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋ ನಾ ಮಾಡ್ತಾ ಇದ್ದೀನಿ. ಸೊ ಅಡಿಕ್ಷನ್ ಕಿಲ್ಲರ್ ಏನಿದೆ ನೋಡ್ರಿ, ಇದು ಒಂದು ಥರದ್ದು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಸೆರೆದ್ದು ಚಟ ಐತಿ, ಸಿಗರೇಟ್ ಬಹಳ ಸೇರ್ತೀರಿ, ತಂಬಾಕು ಬಹಳ ತಿಂತೀರಿ, ಗುಟ್ಕಾ ಬಹಳ ತಿಂತೀರಿ, ಇಂಥವೆಲ್ಲ ನಿಮ್ಗೆ ಚಟಗಳು ಅದಾವಂದ್ರೆ ಆ ಚಟಗಳನ್ನು ಬಿಡಿಸ್ಲಿಕ್ಕೆ ಇದು ಒಂದು ಮೆಡಿಸಿನ್ ಅಂತಾನೆ ಹೇಳ್ಬೋದು. ಇದನ್ನ ತಯಾರು ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಕ್ಯಾಪ್ಟನ್ ಬಯೋಟೆಕ್, ಬಹದ್ದೂರ್ಗರ್, ಹರಿಯಾಣದಾಗ ಇದನ್ನ ತಯಾರು ಮಾಡ್ತಾರ. ಈಗ ಪ್ರತಿ 100 ಗ್ರಾಮ್ ಅಡಿಕ್ಷನ್ ಕಿಲ್ಲರ್ ಪೌಡರ್ ಏನಿರ್ತೈತಿ ಅದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಾವ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಪ್ರತಿ 100 ಗ್ರಾಮ್ ಪೌಡರ್ ಒಳಗಡೆ ವಿದಾರಿ ಖಂಡ 750 mg, ಬಚ್ಚ 25 mg, ತುಳಸಿ 125 mg, ಅರ್ಜುನ 25 mg, ಆಮ್ಲ 25 mg, ಗೋಕುರು 50 mg, ಗಿಲೋಯ್ 25 mg, ಭೂಮಿ ಆಮ್ಲ 150 mg, ಅಶ್ವಗಂಧ 100 mg, ಶಂಖಪುಷ್ಪಿ 125 mg, ಬ್ರಾಹ್ಮಿ 125 mg ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡ್ಲಾಗ್ತೈತ್ರಿ. ಈಗ ನಾನು ನಿಮ್ಗೆ ಇಲ್ಲೇ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಎಷ್ಟು ಪ್ರಮಾಣದಾಗ ಇದನ್ನ ಸೇವನೆ ಮಾಡಬೇಕು, ಇಲ್ಲ ಪೇಷಂಟಿಗೆ ಎಷ್ಟು ಪ್ರಮಾಣದಾಗ ಕೊಡ್ಬೋದು, ಡಾಕ್ಟರ್ ಏನು ಸಲಹೆ ನೀಡ್ತಾರ. ಸೊ ನೋಡ್ರಿ, ನೀವು ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರ ಅಡಲ್ಟ್ ಡೋಸೇಜ್, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಈ ಅಡಿಕ್ಷನ್ ಕಿಲ್ಲರ್ ಪೌಡರ್ ಜೊತೆಗೆ ಒಂದು ಕಂಪನಿಯವರು ಚಮಚೆ ಕೊಟ್ಟಿರ್ತಾರೆ. ಅದರಲ್ಲೇ ಒಂದು ಚಮಚೆ ನೀವು ಅಡಿಕ್ಷನ್ ಕಿಲ್ಲರ್ ಪೌಡರ್ ತಗೊಂಡು 1 ಗ್ಲಾಸ್ ನೀರ್ ಜೊತೆಗೆ, ಇಲ್ಲ 1 ಗ್ಲಾಸ್ ಜ್ಯೂಸ್ ಜೊತೆಗೆ, 1 ಗ್ಲಾಸ್ ಹಾಲಿನ ಜೊತೆಗೆ, ಯಾವ್ದಾರ ಒಂದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚಂದ ಕಲಸ್ಕೊಂಡು ದಿನಕ್ಕೆ 2 ಹೊತ್ತು, ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು, ಊಟ ಆದ್ಮೇಲೆ ತಗೋಬಹುದ್ರಿ. ಈ ರೀತಿ ನೀವು ಪೇಷಂಟಿಗೆ ಕೊಡ್ಬೋದು. ಇಲ್ಲ ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕೊಡ್ಬೇಕಂದ್ರೆ 1 ಚಮಚೆ ಇದನ್ನ ಪೌಡರ್ ತಗೊಂಡು ನೀವು ಮಾಡಿದ್ದು ತರಕಾರಿ ಆಗಿರ್ಬೋದು, ಇಲ್ಲ ಏನಾರ ಸಾರು ಮಾಡಿರ್ತಿರಲ್ಲ ಅದ್ರೊಳಗೆ ಚಂದ ಮಿಕ್ಸ್ ಮಾಡಿ ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕೂಡ ಕೊಡ್ಬೋದ್ರಿ. ಇಲ್ಲ ಅಡಿಕ್ಷನ್ ಕಿಲ್ಲರ್ದು ಒಂದು ಡ್ರಾಪ್ಸ್ ಕೂಡ ಬರ್ತೈತ್ರಿ. ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ನೋಡ್ರಿ, 10-15 ಡ್ರಾಪ್ಸ್ ಅಂದ್ರೆ ಹನಿ, 10-15 ಹನಿ ಏನದಾವು ಡ್ರಾಪ್ಸ್ ಅವು 1 ಗ್ಲಾಸ್ ಜ್ಯೂಸ್ ಜೊತೆಗೆ, ಇಲ್ಲ 1 ಗ್ಲಾಸ್ ಹಾಲಿನ ಜೊತೆಗೆ, 1 ಗ್ಲಾಸ್ ನೀರಿನ ಜೊತೆಗೆ, ಎದ್ರ ಜೊತೆಗೆ ಒಂದು ಮಿಕ್ಸ್ ಮಾಡಿಕೊಂಡು ಪೇಷಂಟಿಗೆ ದಿನಕ್ಕೆ 2 ಹೊತ್ತು, ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು, ಊಟ ಆದ್ಮೇಲೆ ಕೊಡ್ಬೋದ್ರಿ. ಇಲ್ಲ ಅವ್ರಿಗೆ ಗೊತ್ತಾಗಲಾರ್ದಂಗೆ ಕೊಡ್ಬೇಕಂದ್ರ 10-15 ಹನಿ ಯಾವ್ದಾರ ಪಲ್ಯದಾಗಿರ್ಬೋದು, ಸಾರನಾಗಿರ್ಬೋದು ಚಂದ ಮಿಕ್ಸ್ ಮಾಡಿ ಅವ್ರಿಗೆ ಕೊಟ್ಬಿಡ್ರಿ, ಅವ್ರಿಗೆ ಗೊತ್ತಾಗ್ಲಾರ್ದಂಗೆ. ಸೊ ಈ ರೀತಿ ನೀವು ಇದನ್ನ ಕೊಡ್ಬೋದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ಇದ್ರ ಉಪಯೋಗ ನೀವು ಮಾಡ್ಬೋದ್ರಿ. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಮತ್ತು ಪೇಷಂಟ್ ಬಾಡಿ ಕಂಡೀಷನ್ ಮೇಲೆ. ಎಷ್ಟು ವರ್ಷಲಿಂತ್ರ ಅವಾಗ ಇವೆಲ್ಲ ಅಡಿಕ್ಷನ್ ಸಮಸ್ಯೆ ಐತಿ, ಎಷ್ಟು ವರ್ಷಲಿಂತ್ರ ಅವು ಕುಡಿಯಾಕ ಕುಂತಾನ, ಸಿಗರೇಟ್ ಸೇದಾಕ ಕುಂತಾನ, ತಂಬಾಕು ತಿನ್ನ ಕುಂತಾನ, ಅವ್ರಿಗೆ ಬೇರೆ ಏನೇನು ಸ್ವಾಸ್ಥ್ಯ ಕಂಡೀಷನ್ಸ್ ಮತ್ತೆ ಏನೇನು ಪ್ರಾಬ್ಲಮ್ ಅದಾವ ಅವನ್ನೆಲ್ಲ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದ್ರ ಉಪಯೋಗ ಮಾಡಕ್ ಹೇಳ ಅಂತಾರ ಅಷ್ಟು ದಿನ ನೀವು ಇದನ್ನ ನಿಮ್ಮ ಪೇಷಂಟಿಗೆ ಕೊಡ್ಬೋದ್ರಿ. ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಈ ಪ್ರಾಡಕ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸಿನ ಆಲ್ರೆಡಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ನಿಮ್ಗೆ ಮೊದಲು ಅಲರ್ಜಿಕ್ ರಿಯಾಕ್ಷನ್ ನಿಮ್ಗೆ ಕಂಡು ಬಂದಿತ್ತಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮತ್ತು ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಇದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 3100 ರೂಪಾಯಿ, 3100 ರೂಪೀಸ್ನಾಗ ಒಂದು ಕಿಟ್ ನಿಮಗೆ ಸಿಗ್ತೈತ್ರಿ. ಅಡಿಕ್ಷನ್ ಕಿಲ್ಲರ್ ಕಿಟ್ ಇದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ, ಇಲ್ಲ ಯಾವುದಾದ್ರೂ ಆನ್ಲೈನ್ ಫಾರ್ಮೆಸಿ ಆ್ಯಪ್, ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ಲಿಂತ ಕೂಡ ಬಹಳ ಸರಳ ರೀತಿಯಿಂದ ಇದನ್ನು ಖರೀದಿ ಮಾಡ್ಬೋದು. ಈಗ ನನ್ನ ಒಪಿನಿಯನ್ ಏನು ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಅದನ್ನು ಮೊದಲು ತಿಳಿಸ್ತೇನೆ ರೀ. ಇಲ್ಲೇ ನೋಡ್ರಿ, ಪ್ರಾಡಕ್ಟ್ ಒಳಗಡೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಯಾರ ಭಾಳ ಒಳ್ಳೆಯದವ್ರಿ. ಆದ್ರೆ ಪ್ರಾಬ್ಲಮ್ ಏನಪ್ಪ ಅಂದ್ರೆ ನೋಡ್ರಿ, ಯಾರ ನಿಮ್ಗೆ ಈಗ ರೊಟ್ಟಿ ತಿಂದ್ಬಿಟ್ಲೆ ಹೊಟ್ಟೆ ತುಂಬುತ್ತಂದ್ರೆ ನೀವು ಬರೀ ರೊಟ್ಟಿ ಸಪ್ಪನ್ನು ತಿಂದೇನು ಮಕ್ಕೊಳಂಗಿಲ್ಲಲ್ರಿ. ಅದ್ರ ಜೊತೆಗೆ ಏನರ ಪಲ್ಯರ ತಿಂತೀರಿ, ಸಾಂಬಾರರ ತಿಂತೀರಿ, ದಾಲರ ತಿಂತೀರಿ, ಇಲ್ಲ ಉಪ್ಪಿನಕಾಯಿ ಖಾರ ಏನರ ಹಚ್ಕೊಂಡು ತಿಂತೀರಿಲ್ರಿ. ಅದೇ ರೀತಿ ಯಾರಿಗಾದ್ರೆ ಒಬ್ರಿಗೆ ಪೇಷಂಟಿಗೆ ಅಡಿಕ್ಷನ್ ಇದೆ, ಅವ್ರು ಸೇರೆ ಭಾಳ ಕುಡಿತಾನ, ಸಿಗರೇಟು ತಂಬಾಕು ಭಾಳ ತಿಂತಾನಂದ್ರೆ ಅವ್ರಿಗೆ ಹೋದ ತಕ್ಷಣ ಯಾವ ಸ್ಟೇಜ್ನಾಗ ಅದನ್ನ ಪೇಷಂಟ್ ಅನ್ನೋದ್ರ ಗೊತ್ತಾಗಬೇಕಲ್ಲ. ಈಗ ನೀವು 20 ವರ್ಷ 30 ವರ್ಷ ಯಾರ ಅದು ಮಾಡಾಕುಂತಾರಂದ್ರೆ ಅವ್ರಿಗೆ ಹೋದ್ಬಿಟ್ಲೆ ನೀವು ಈ ಪ್ರಾಡಕ್ಟ್ ಕೊಟ್ಟು ಅವು ಕುಡಿಯೋದು ಬಿಡಿಸ್ಬಿಟ್ರೆ ಅವು ಕುಡಿಯೋದು ಬಿಟ್ಟು ಬಿಡ್ತಾನೇನ್ರಿ, ಅವಾಗ ಇನ್ನೂ ಸಮಸ್ಯೆ ಬಹಳ ಜಾಸ್ತಿ ಆಗ್ತಾವ.
ಅದಕ್ಕೆ ಈ ಪ್ರಾಡಕ್ಟ್ ನೀವು ನಿಮ್ಮ ಡಾಕ್ಟರ್ ಗೈಡೆನ್ಸ್ನಾಗ ಕೊಟ್ರಿ ಅಂದ್ರೆ ಅವ್ರು ನಿಮ್ಗೆ ಏನಾದರೂ ಇದ್ರ ಜೊತೆಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ ಕೊಡ್ತಾರೆ. ಯಾಕಂದ್ರೆ ಯಾವುದೇ ಚಟ ನಾವು ಇಮಿಡಿಯೇಟ್ಲಿ ಬಿಡ್ತಾರಲ್ಲ ರೋಗಿ, ಅವ್ರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣ್ತಾರೆ. ಬಹಳ ವಿಡ್ರಾವಲ್ ಸಿಂಪ್ಟಮ್ಸ್ ಬಹಳ ಕಷ್ಟ ಕೊಡ್ತಾವ ಆ ರೋಗಿಗೆ. ಅದಕ್ಕೆ ಸಪೋರ್ಟಿವ್ ಮೆಡಿಕೇಶನ್ಸ್ ಕೂಡ ಕೊಡ್ಲಾಗ್ತೈತ್ರಿ ಡಾಕ್ಟರ್ ಅಂಡರ್ನ ನೀವು ತೊಗೊಂಡ್ರೆ. ಅದರಲ್ಲಿ ನಿಮ್ಗೆ ಇನ್ನಿಟ್ಟು ಉತ್ತಮ ರಿಸಲ್ಟ್ಸ್ ಕಾಣಬಹುದ್ರಿ. ಇದೇ ನಾ ಇಲ್ಲಿ ಹೇಳೋದು, ಮತ್ತೇನಿಲ್ಲ. ಸೊ ಅನ್ಕೊಂತೀನಿ ಈ ಪ್ರಾಡಕ್ಟ್ ಬಗ್ಗೆ ನಾ ಏನು ಮಾಹಿತಿ ನಿಮ್ಗೆ ಈ ವಿಡಿಯೋದ ತಿಳಿಸಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಇದೇ ರೀತಿ ಹೊಸ ಹೊಸ ಪ್ರಾಡಕ್ಟು ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.